ಹಾಯ್ ವೀಕ್ಷಕರೇ, ಕ್ವಿಕ್ ಪುರಿ ಮಸಾಲ ಇವತ್ತು ನಾನು ಮಾಡ್ತಾಯಿದ್ದೀನಿ. ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿವೆ. ಒಂದ್ಸರಿ ನೋಡ್ಕೊಂಡು ಬರೋಣ. ಸಾಸಿವೆ, ಜೀರಿಗೆ, ಜಜ್ಕೊಂಡಿರತಕ್ಕಂಥ ಬೆಳ್ಳುಳ್ಳಿ, ಕರಿಬೇವು, ಹುರ್ಗಡ್ಲೆ, ಕಡಲೆಬೀಜ, ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಸಕ್ಕರೆ ಮತ್ತು ಸನ್ಪ್ಯೂರ್ ಅಡುಗೆ ಆಯಿಲ್. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ನಮಗೆ ಗರಿಗರಿಯಾದ ಪುರಿ ಕೂಡ ಬೇಕಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಕಲರ್ಫುಲ್ಲಾಗಿ ನಮ್ಮ ಇಂಗ್ರೀಡಿಯೆಂಟ್ಸ್ ಕಾಣಿಸ್ತಾ ಇದ್ದಾವೆ. ಸೊ ನಾವು ಕ್ವಿಕ್ಕಾಗಿ ಪುರಿಯನ್ನು ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಬಾಣಲೆಯನ್ನಿಟ್ಟು ಸ್ಟವ್ ಹಚ್ಕೋಬೇಕು. ಅದು ಚೆನ್ನಾಗಿ ಕಾದ ನಂತರ ಚೆಕ್ ಮಾಡಿ ನೋಡಿ ಕಾದಿರುತ್ತೆ. ಅವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ ನಂತರ ಅದು ಒಂದು 30 ಸೆಕೆಂಡ್ಸ್ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ನೀವು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆನೂ ಕಾದ ನಂತರ ಅದು ಚಟ್ಪಟ ಅಂತ ನಿಮಗೆ ಸೌಂಡ್ ಬರಬೇಕು, ಆವಾಗ ಆಗಿದೆ ಅಂತ ಅರ್ಥ. ಸೊ ಅದೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ 1 ಸ್ಪೂನ್ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಕಡಲೆ ಬೀಜನೂ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿದ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ಒಂದು ಕಡೆ ಸೀದೋಗೋ ಥರ ಆಗ್ಬಿಡುತ್ತೆ. ಅದನ್ನು ಫ್ರೈ ಆದಮೇಲೆ ನೋಡ್ಕೋತಾ ಇರಿ. ಹುರಿಗಡಲೆ ಹಾಕ್ಕೊಳ್ಳಿ. ಇವಾಗ ಹುರಿಗಡಲೆ ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಅದನ್ನು ನಾನೇನು ತುಂಬ ಫ್ರೈ ಮಾಡೋದಿಲ್ಲ. ಒಂದು ಸ್ವಲ್ಪ ಹಾಗೇ ಬಿಸಿ ಮಾಡಿಕೊಂಡು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇವಾಗ ನಾನು ಒಂದು ಫುಲ್ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಅದನ್ನು ಇದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನೇನು ಮುಂಚೆ ಹಾಕ್ಕೋಬೇಕಿತ್ತ, ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗ್ಬೋದಿತ್ತು ಆ ಥರ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗಲೇ ಅದು ಇವುಗಳೆಲ್ಲ ಆಲ್ರೆಡಿ ಬಿಸಿ ಇರುತ್ತೆ ಅಲ್ವಾ, ಅದ್ರ ಜೊತೆನೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಅದಾದ ನಂತರ ನಾವು ಒಂದು ಸ್ವಲ್ಪ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿಗಳನ್ನು ಇದ್ರ ಜೊತೆಗೇ ಹಾಕ್ಕೊಳ್ಳೋಣ ನಾವು. ನಾನು ಆವಾಗಲೇ ನಿಮಗೆ ಒಣಮೆಣ್ಸಿನ್ಕಾಯಿನ ತೋರಿಸ್ಲಿಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ, ಯಾಕಂದರೆ ಖಾರದ ಪುಡಿಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ನಾನು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಮಕ್ಕಳೇನಾದರೂ ತಿಂದರೆ ಅದನ್ನು ಎತ್ತಿಡ್ಬೋದು, ಆವಾಗ ಖಾರ ಅವ್ರಿಗೆ ಅನಿಸಲ್ಲ ಅಂತೇಳ್ಬಿಟ್ಟು ಈ ಥರ ನಾನು ಮಾಡಿದೆ. ಸೊ ಇದು ಒಂದು ಅಡ್ವಾಂಟೇಜ್ ಆಗುತ್ತೆ ನಿಮಗೆ. ಆ್ಯಂಡ್ ಫ್ಲೇವರು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದು ಬಾಯಿಗೆ ಸಿಗ್ತಾಯಿದ್ರೆ ಒಂದು ಒಳ್ಳೆ ಅರೋಮ ಸಿಗುತ್ತೆ ನಿಮಗೆ, ಚೆನ್ನಾಗಿರುತ್ತೆ. ಸೊ ಇವಾಗ ಇದೆಲ್ಲ ಫ್ರೈ ಆಗಿದೆ ವೀಕ್ಷಕರೇ. ಇವಾಗ ನಾನು ಸ್ವಲ್ಪ ಹಿಂಗೆ ಹಾಕೋತೀನಿ. ಅದು ಒಂದು ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, 1/4 ಟೀ ಸ್ಪೂನಷ್ಟು. ಅದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಹಾಕ್ಕೊಂಡು ನೀವು ಪುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀರಲ್ಲ ಕೊನೆ ಟೈಮಲ್ಲಿ, ಸೊ ಅವಾಗ ನೀವು ಇನ್ನೊಂದು ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಕೋಬೋದು. ಇವಾಗ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೇ ಅಚ್ಕಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಸೊ ಇವಾಗ ಒಂದ್ಸರಿ ನೀವು ಚೆನ್ನಾಗಿ ಮಿಕ್ಸ್ ಕೊಡಿ. ಸೊ ಅಚ್ಕಾರದ ಪುಡಿ ಹಾಕಿದ್ಮೇಲೆ ನಾವು ತುಂಬ ಹೊತ್ತು ಹೈ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು, ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ನಾವು ಫ್ಲೇಮ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಒಂದು 30 ಸೆಕೆಂಡ್ಸ್ ಈ ಥರ ನಾವು ಫ್ರೈ ಮಾಡಿಕೊಂಡು ಅದಕ್ಕೇ ನಾವು ಇವಾಗ ಪುರಿನ ಹಾಕ್ಕೋಬೋದು. ಈ ಟೈಮಲ್ಲಿ ಪುರಿ ಹಾಕ್ಕೊಂಡ್ಬಿಟ್ಟು ನಾವು ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು ವೀಕ್ಷಕರೇ. ಕೆಳಗಡೆ ಮೇಲ್ಗಡೆ ಮಾಡಿ ನೀಟಾಗಿ ಮಿಕ್ಸ್ ಕೊಡಬೇಕು. ಇಲ್ಲ ಅಂತಂದರೆ ಸಾಸಿವೆ ಜೀರಿಗೆ ಎಲ್ಲ ಕೆಳಗಡೆನೇ ಉಳ್ಕೊಂಡ್ಬಿಡುತ್ತೆ. ಸೊ ಅದನ್ನು ನೀಟಾಗಿ ಮಿಕ್ಸ್ ಕೊಡಿ. ನೋಡಿ ಈ ಥರ ಕಲರ್ಫುಲ್ಲಾಗಿ ಬರುತ್ತೆ. ಇವಾಗ ಬೇಕಾದರೆ ನೀವು ಉಪ್ಪನ್ನ ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕ್ವಿಕ್
ಪುರಿ ಮಸಾಲ ಎಷ್ಟು ಕಲರ್ಫುಲ್ಲಾಗಿ ಬರ್ತಿದೆ ಅಂತ. ಇದೇ ಥರ ನೀವು ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಮಿಕ್ಸ್ಚರ್ ಹಾಕಿಟ್ಟಿದ್ದೀನಿ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿವನ್.